ನಮಸ್ಕಾರ ಫ್ರೆಂಡ್ಸ್. ನಮ್ಮ ಮಗು ಇವಾಗ ಹುಷಾರಾಗಿದ್ದಾನೆ. ಆಸ್ಪತ್ರೆಗೆ ಹೋಗಿದ್ವಿ. ಸೊ ಏನು ಮೆಡಿಸಿನ್ಸ್ ಬೇಡ, ಅಡ್ಮಿಟ್ ಎಲ್ಲ ಏನೂ ಬೇಡ, ಆ್ಯಕ್ಟಿವ್ ಆಗಿದ್ದಾನೆ. ಹುಷಾರಾಗಿ ನೋಡ್ಕೊಳ್ಳಿ. ಸ್ವಲ್ಪ ಇನ್ಫೆಕ್ಷನ್ಸ್ ಇರೋ ಕಡೆ ಎಲ್ಲ ಬಿಡಬೇಡಿ. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲೂ ಹೊರಗಡೆ ದೂರ ಬರ ಹೋಗಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಮೆಡಿಸಿನ್ಸ್ ಏನೂ ಕೊಟ್ಟಿಲ್ಲ, ಆರಾಮಾಗಿದ್ದಾನೆ ಆಟ ಆಡಿಕೊಂಡು. ದೇವ್ರ ದಯೆಯಿಂದ ಮತ್ತು ಯೂರಿನ್ ಬ್ಲಾಕ್ ಆಗದಿರ, ಮುಖ ಎಲ್ಲ ಊತ ಬರ್ದಿರ ಇದ್ದರೆ ಸಾಕು. ದೇವ್ರ ಹತ್ರ ಅದೇ ಕೇಳ್ಕೊಳ್ಳೋದು. ಆದರೆ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಕಣ್ಣು ಊತ ಆಗೋದು, ಮುಖ ಊತ ಆಗೋದು ನೆಗ್ಲೆಕ್ಟ್ ಮಾಡಬೇಡಿ. 2 days 3 days ಹಾಗೆ ಇತ್ತು ಅಂದರೆ ಒಂದು ಸತಿ ಕ್ಲಿನಿಕ್ ಹೋಗಿ ತೋರಿಸಿ, ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟು ಮಾಡಿಸಿ. ಯೂರಿನಲ್ಲಿ ಗೊತ್ತಾಗತ್ತೆ ಪ್ರೋಟೀನ್ ಹೋಗ್ತಾ ಇದೆಯಾ ಇಲ್ವಾ, ಪ್ರೋಟೀನ್ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಹೇಗೆ ಅಂತ ಗೊತ್ತಾಗತ್ತೆ. ಸೊ ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಣ್ಣೂತ ಆಗಲಿ, ಸ್ವಲ್ಪ ಮುಖ ಊತ ಆಗಲಿ, ಕೋಲ್ಡ್ಗೂ ಕ್ಲೈಮೇಟ್ಗೂ ಚೇಂಜಸ್ ಆಗುತ್ತೆ. ಸೊ ಯಾವುದರಿಂದ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಆ ಪ್ರೋಟೀನ್ ಹೋಗ್ತಾ ಇರೋದ್ರಿಂದ ಮುಖ ಊತ ಆಗುತ್ತೆ, ಕಣ್ಣೂತ ಆಗುತ್ತೆ, ಕಾಲೆಲ್ಲ ಊತ ಆಗುತ್ತೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಯಾರಾದರೂ ಆ ಥರ ಸಿಚುವೇಶನ್ ಬಂದರೆ ಹುಷಾರಾಗಿ ನೋಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಸದ್ಯಕ್ಕೆ ಈಗ ಆರಾಮಾಗಿದ್ದಾನೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಹಾಗೆ ಸುಮ್ಮನೆ ವಿಡಿಯೋ ಮಾಡಿದ್ದೀನಿ, ಇನ್ಫಾರ್ಮೇಷನ್ ಹೇಳೋಣ ಅಂತ. ಸೊ ಒಂದು 15 days ಆದಮೇಲೆ ಬನ್ನಿ, 15 days ಆದಮೇಲೆ ಯೂರಿನ್ ಟೆಸ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಸೊ ಆವಾಗ +2 ಇದೆ +3 ಇದೆ ಅಂತ ಗೊತ್ತಾಗತ್ತೆ. ಆವಾಗ ನೋಡಿಕೊಂಡು ಇನ್ಫಾರ್ಮ್ ಮಾಡ್ತೀನಿ ಏನು ಹೇಳ್ತಾರೆ ಡಾಕ್ಟರ್ಸ್ ಅಂತ. ಬಟ್ ಸದ್ಯಕ್ಕಂತೂ ಅಡ್ಮಿಟು, ಮೆಡಿಸಿನ್ಸ್ ಎಲ್ಲ ಏನೂ ಇಲ್ಲ, ನಾರ್ಮಲ್ ಆಗಿದ್ದಾನೆ. ಮನೇಲಿ ಏನು ಊಟ ಮಾಡ್ತಾನೋ ಅದನ್ನೇ ಕೊಡಿ. ಎಲ್ಲೂ ಜಾಸ್ತಿ ದೂರ ಹೋಗಬಾರ್ದು ಅಂತ ಹೇಳಿದ್ದಾರೆ. ತುಂಬ ರಶ್ ಇರೋ ಕಡೆ, ತುಂಬ ರಶ್ ಇರೋ ಬಸ್ಸು ಹತ್ತಬಾರ್ದು, ಹುಷಾರಾಗಿ ನೋಡ್ಕೊಳ್ಳಿ. ಮತ್ತು ತುಂಬ ಯಾರು ಕಾಯಿಲೆ ಇರೋರು, ಚಿಕ್ಕ ಮಕ್ಕಳಿಂದ ಕೋಲ್ಡು ಜ್ವರ ಅಂಥವರಿಂದ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.